ಈ ಭಾಗದ ಸದಸ್ಯರಾಗಿರ್ತಕ್ಕಂಥ ಪ್ರಶಾಂತ್ ಅವರ ಆದ್ಯ, ಇನ್ನೊಬ್ಬ ಪಂಚಾಯತ್ ಗೋವಿಂದ ಅವರ ಆದಿಯಾಗಿ, ಯುವರಾಜ್ ಆದಿಯಾಗಿ, ವೆಂಕಟೇಶ್ ಅವರ ಆದಿಯಾಗಿ, ಪಂಚ ವೆಂಕಟೇಶ್ ಆದಿಯಾಗಿ ಮತ್ತು ನೂರಾರು ಭಕ್ತಾದಿಗಳು ಇವತ್ತು ಶ್ರೀರಾಮ ದೇವಸ್ಥಾನದಲ್ಲಿ ಸೇರಿ ಐತಿಹಾಸಿಕ ರಥೋತ್ಸವಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಇವತ್ತು ಈ ಬ್ರಹ್ಮ ರಥೋತ್ಸವವು ಸುಮಾರು 100 ವರ್ಷಗಳಿಂದ ನಡೀತಾ ಇದ್ದು, ಈ ದೇವಾಲಯವು ಸುಮಾರು 1200 ವರ್ಷಗಳ ಪುರಾತನ ದೇವಾಲಯವಾಗಿದ್ದು, ಕರ್ನಾಟಕ ರಾಜ್ಯದಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ಶ್ರೀರಾಮ ಮೂರ್ತಿಯನ್ನು ಹೊಂದಿದ್ದಾರೆ. ಅಂದ್ರೆ ವಿಶೇಷವಾಗಿ ಶ್ರೀರಾಮ ಮೂರ್ತಿ ಬಲಗಡೆ ಬಾಗಿ ನಗುಮುಖವನ್ನು ತೋರಿಸ್ತಕ್ಕಂಥ ಈ ಶ್ರೀರಾಮ ಮೂರ್ತಿ ಹೊಂದಿರ್ತಕ್ಕಂಥದ್ದು ಬಂಗಾರ ಬಡಿ ವಿಶೇಷ. ಇವತ್ತು ಈ ದೇವಸ್ಥಾನ ರಥೋತ್ಸವವನ್ನು ನಾವೆಲ್ಲ ನಿರ್ವಹಿಸಿದ್ದೇವೆ. ರಥೋತ್ಸವ ಮುಖ್ಯವಾಗಿ ಈ ದೇವಸ್ಥಾನಕ್ಕೆ ಆದಾಯ ಬರಬೇಕು ಅಂತ ಹೇಳಿ ಇಲ್ಲಿ ಸುಮಾರು ವರ್ಷದಿಂದ ಅನಧಿಕೃತವಾಗಿ ಯಾರು ಒತ್ತುವರಿ ಮಾಡಿಕೊಂಡು ತೆರವುಗೊಳಿಸಿ, ಇವತ್ತು ನಮ್ಮ ಸರ್ಕಾರ ಹಿಂದೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸುಮಾರು ಅಂಗಡಿ ಮಳಿಗೆಗಳ ನಿರ್ಮಾಣವನ್ನು ಮಾಡಿದ್ರೆ, ಇವತ್ತು ಇಲ್ಲಿ ಬಡವರ ಕಲ್ಯಾಣ ಮಂಟಪ, ದೇವಸ್ಥಾನದ ಜೀರ್ಣಾಭಿವೃದ್ಧಿ ಮತ್ತು ಆದಾಯ ಬರ್ತಕ್ಕಂಥ ಶಾಪಿಂಗ್ ಕಾಂಪ್ಲೆಕ್ಸ್ ಇವೆಲ್ಲವನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ರಾಮಲಿಂಗಾರೆಡ್ಡಿ ಅವರು ಮುಜರಾಯಿ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಬಹಳ ಮುತುವರ್ಜಿ ವಹಿಸಿ ಈ ರಾಮರ ದೇವಸ್ಥಾನ ಶಾಪಿಂಗ್ ಕಾಂಪ್ಲೆಕ್ಸ್ ಕಲ್ಯಾಣ ಮಂಟಪಕ್ಕಾಗಿ ಸುಮಾರು 15 ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡುತ್ತಾರೆ. ಹಾಗಾಗಿ ನಾನು ಸಮಸ್ತ ಬಂಗಾರಪೇಟೆ ಜನತೆಯ ಪರವಾಗಿ, ಈ ದೇವಾಲಯದ ಭಕ್ತರ ಪರವಾಗಿ, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು, ಮುಜರಾಯಿ ಮಂತ್ರಿ ಆಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು, ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ಸುರೇಶ್ ಅವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ಇವತ್ತು ನಾವು ಈ ಶ್ರೀರಾಮ ಜಾಗವನ್ನ ಉಳಿಸಿದ್ದು ಸುಮಾರು 200 ಕೋಟಿ ರೂಪಾಯಿಗಳ ಆಸ್ತಿಯನ್ನು ಉಳಿಸಿದ್ದು ಹೆಗ್ಗಳಿಕೆ ನಮ್ಮ ಕಾಂಗ್ರೆಸ್ ಸರ್ಕಾರ. ನಾವೆಲ್ಲ ಕೂಡ ನಿಜವಾಗಿ ಕೂಡ ಈ ರಾಮರ ಮೇಲೆ ಭಕ್ತಿ ಜನ, ಈ ರಾಮರ ಬಗ್ಗೆ ಈ ಜಾಗವನ್ನು ಉಳಿಸಬೇಕು, ಶ್ರೀರಾಮ ಮಂದಿರವನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ನಮ್ಮ ಪಕ್ಷದ ಎಲ್ಲಾ ಕಾರ್ಯಕರ್ತರು, ಮುಖಂಡರು, ಹಿರಿಯರು ಸಲಹೆ ಕೊಟ್ಟಿದ್ದ ಮೇರೆಗೆ ನಾವೆಲ್ಲ ಒಗ್ಗಟ್ಟಾಗಿ, ಪಕ್ಷದ ಎಲ್ಲಾ ಕಾರ್ಯಕರ್ತರು ಒಗ್ಗಟ್ಟಾಗಿ ಇವತ್ತು ಇದು ಮಹತ್ತರ ಕೆಲಸವನ್ನ ಕಾಂಗ್ರೆಸ್ ಪಕ್ಷದಿಂದ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದೀವಿ. ಬಹುಶಃ ಇನ್ನು 1 ತಿಂಗಳಲ್ಲಿ ಕೆಲಸ ಕಾಮಗಾರಿ ಪ್ರಾರಂಭವಾಗ್ತದೆ. ಸಂಪೂರ್ಣವಾಗಿ ಕಾಮಗಾರಿ ಮುಗಿಯ ತನಕ ಈ ಕೆಲಸ ನಿಲ್ಲಿಸೋದಿಲ್ಲ ಮಾತನ್ನು ಹೇಳಿ ಇವತ್ತು ರಥೋತ್ಸವ ವಿಜೃಂಭಣೆ ನೆರವೇರಿದೆ. ಈ ರಥೋತ್ಸವ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಬಂಗಾರಪೇಟೆ ತಾಲೂಕಿನ ಸಮಸ್ತ ಭಕ್ತಾದಿಗಳಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಎಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ಶ್ರೀ ಕೋದಂಡರಾಮ ಬ್ರಹ್ಮರಥೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೋರಿ, ಈ ಬಾರಿ ದೇವರ ಕೃಪೆಯಿಂದ ಮಳೆ ಆಗ್ತಾ ಇದೆ. ಇನ್ನು ಹೆಚ್ಚಿನ ಮಳೆ ಆಗಲಿ, ರೈತರಿಗೆ, ವ್ಯಾಪಾರಸ್ಥರಿಗೆ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಎಲ್ಲ ಜನತೆಗೆ ಒಳ್ಳೆಯದಾಗುತ್ತದೆ ಅಂತ ಹೇಳಿ ಆ ಶ್ರೀರಾಮಚಂದ್ರ ಪಾದಗಳಲ್ಲಿ ಬೇಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.